ಮಾತಾಡೋ ಪ್ರಯೋಜನ ಹೆಂಗೆ ಅಂದ್ರೆ ಇವತ್ತು ಅಂಬೇಡ್ಕರ್ ಅವರು ನಮ್ಮ ಅರಜಪ್ಪರು ಹೇಳಿದಾಗೆ ಭಾರತದಲ್ಲಿ ಬ್ರಿಟಿಷ್ ಸ್ವಾತಂತ್ರ್ಯ ನಂತರ ಸಂವಿಧಾನ ರಚನೆ ಆಗ್ತದೆ. ರಚನೆಯಾಗಿ ಸುಮಾರು ವರ್ಷದಿಂದ ಕಾರ್ಯಕ್ರಮಗಳು ಸಂವಿಧಾನ ಅಡಿಯಲ್ಲಿ ಕೆಲಸ ಸರ್ಕಾರಗಳು ಮಾಡ್ತಾ ಇದೆ. ಇಂದಿನ ಸರ್ಕಾರ ಏನು ಸತತವಾಗಿ 15 ವರ್ಷದಿಂದ ಇವತ್ತು ಭಾರತ ಸರ್ಕಾರ ಹಿಂದೆ ಏನೇನು ಯೋಜನೆ ಮಾಡಿದ್ರು ಆ ಸಂವಿಧಾನದಲ್ಲಿ ಕೆಲಸ ಮಾಡ್ತಾ ಇದೆ. ಇವತ್ತಿನ ಸರ್ಕಾರಗಳು ಕೇಂದ್ರ ಸರ್ಕಾರ ಇವತ್ತು ಕೇವಲ ಒಂದು ವರ್ಗಕ್ಕೆ ಒಂದು ಸೀಮಿತವಾಗಿ ಉಳ್ಳವರ ಪರವಾಗಿ ಬರ್ತಾ ಇದ್ದಾರೆ. ಸಹಜ ಇವತ್ತೇನು SIR ಅಂತ ಏನು ತರ್ತಾ ಇದ್ರಲ್ಲ, ಖಂಡಿತವಾಗ್ಲೂ ಈ ಸರ್ಕಾರಗಳು ಇಲ್ಲೇ ನಾವು ಆಧಾರ್ ಚೀಟಿ ತಂದು ಸ್ಟೇಷನ್ ಮುಖಾಂತರ ನಮ್ಮ ಕಾಂಗ್ರೆಸ್ ಪಕ್ಷ ಅದಕ್ಕೆ ವಿರೋಧ ಮಾಡಿದ್ರು. ಆಧಾರ್ ಕಾರ್ಡ್ ತಂದಾಯ್ತು, ಚುನಾವಣಾ ಆಯೋಗ ಸ್ಟೇಷನ್ ಚುನಾವಣಾ ಚೀಟಿ ಅದಕ್ಕೂ ವಿರೋಧ. ಎಲ್ಲದನ್ನು ವಿರೋಧ ಮಾಡ್ತಾ ಬಂದು ಸರ್ಕಾರ ಬಂದು ಮುಂದುವರಿಸ್ತಾ ಬರ್ತಾ ಇದೆ. ಅದೇ ರೀತಿ ಇವತ್ತು ಖಂಡಿತವಾಗ್ಲೂ ಇವತ್ತು ಈ ಎಲ್ಲಾ ವಿಚಾರ ಸಂವಿಧಾನ ಅಡಿಯಲ್ಲಿ ನಡಿಬೇಕಾದ್ರೆ ಕಾರ್ಯಾಂಗ, ಶಾಸಕಾಂಗ, ಪತ್ರಿಕಾಂಗ ಎಲ್ಲರೂ ಸಹ ಇವತ್ತು ವ್ಯಾಪಾರೀಕರಣ ಮಾಡ್ಕೊಂಡು ಎಲ್ಲದೂ ನಾವೇನು ಮಾಡಕ್ ಆಗ್ತಾ ಇಲ್ಲ. ಇವತ್ತು ನೋಡಿ, ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೀತದೆ, ಹೇಳಬೇಕಾಗ್ತದೆ. ಎಷ್ಟು ಓಟು ಡಿಫರೆನ್ಸ್ ಅಂದ್ರೆ ಸಂಖ್ಯೆ ಗೆಲ್ಲೋದಲ್ಲ, ಎಷ್ಟು ಓಟು ಮತ ನಮ್ಗೆ ಎಷ್ಟು ಕಮ್ಮಿ ಬಂತು ಅಂತ ಹೇಳಿ ಪಶ್ಚಿಮ ಬಂಗಾಳದ ವೆಸ್ಟ್ ಬೆಂಗಾಲದಲ್ಲಿ ಮಮತಾ ಬ್ಯಾನರ್ಜಿ ದೀದಿ ಅವರು ಒಂದು ಚಿಕ್ಕ ಹೋರಾಟಗಾರ. ಅವರು ಇವತ್ತು ರಾಜಕೀಯ ಮಾಡಿದಾಗ ಎಷ್ಟು ಪರ್ಸೆಂಟೇಜ್ ಓಟ್ ಬಂತು, ಎಷ್ಟು ಬರಲಿಲ್ಲ, ಸೀಟ್ ಕಮ್ಮಿ ಎಷ್ಟು ಓಟ್ ಬಂತು ಅವರಿಗೆ. ಅಲ್ಲಿ 75 ಲಕ್ಷ ಮತವನ್ನ ಕಸಿತಾರೆ. ಯಾರು ಕಸಿತಾರೆ? ಕೇವಲ ಒಂದು ವರ್ಗದ ಕಸಿದಿಲ್ಲ, ಇಡೀ ಎಲ್ಲ ಯಾರು ನಮ್ಮನ್ನ ಒಂದ್ ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಸವರ್ಣೀಯರು ಉಳ್ಳವರು ಮಾತ್ರ ಮತ ಉಳಿತು. ಯಾವ ವರ್ಗದ ಬಗ್ಗೆ ಹೇಳ್ತಿಲ್ಲ, ಅಲಮಾರುಗಳು ಹೇಳ್ತಿಲ್ಲ, ಹಿಂದುಳಿದ ವರ್ಗ ಅಂತ ಹೇಳ್ತಿಲ್ಲ, ಅಲ್ಪಸಂಖ್ಯಾತ ಅಂತ ಎಲ್ಲ ವರ್ಗನ ಯಾರನ್ನ ಶೋಷಿಸಿ ಒಳಗಾಗಿದ್ರೆ ಅವನ್ನೆಲ್ಲ ಮತವನ್ನ ಕಸಿದ್ರು. ಆ ಕಸದ ಕಾರಣದಿಂದ ಸತತವಾಗಿ 25 ವರ್ಷ ಅಂತ ಹಿಡ್ಕೊಂಡಂತ ಏನು ಅಧಿಕಾರ ಹಿಡ್ಕೊಂಡ ಮಮತಾ ಬ್ಯಾನರ್ಜಿ ಅವರು ದೀದಿ ಅವ್ರನ್ನ ಅಲ್ಲಿ ಸೋಲಿಸ್ತಾರೆ. ಅದೇ ರೀತಿ ಈಗ ಕರ್ನಾಟಕದಲ್ಲಿ ಎಲ್ಲ ದಕ್ಷಿಣ ಭಾರತ 5 ರಾಜ್ಯ ಚುನಾವಣೆ ಮಾಡಿತು. ಇಡೀ ದೇಶದಲ್ಲಿ 8 ಕೋಟಿ ಮತವನ್ನ ಕಸಿದ್ದಾರೆ. ಇನ್ನು ಅವರಿಗೆ ಟಾರ್ಗೆಟ್ ಇರೋದು ನಮ್ಮ ಕರ್ನಾಟಕ. ನಾವು ಕರ್ನಾಟಕ ರಾಜ್ಯ, ಕರ್ನಾಟಕ ವಿಚಾರ ಮಾಡ್ತೀವಿ. ಕರ್ನಾಟಕ ರಾಜ್ಯ 2028 ಬರುತ್ತೆ. ದಕ್ಷಿಣ ಭಾರತದಲ್ಲಿ ನಮ್ಮ ಚುನಾವಣೆ ಲೋಕಸಭೆ ಮತ್ತು ವಿಧಾನಸಭೆ 2 ಹಿಂದೆ ಮುಂದೆ ಬರ್ತದೆ. ಹಾಗಾಗಿ ನಾವು ಈ 5 ಮತವನ್ನು ಮತ್ತೆ ಸವರ್ಣೀಯರು ವಿರುದ್ಧವಾಗಿ ಯಾರಿದ್ದಾರೆ, ಈ ಪಕ್ಷದ ವಿರುದ್ಧವಾಗಿದ್ರೆ, ಈ ಧರ್ಮದ ರಾಜಕಾರಣ ಮಾಡೋದು ವಿರುದ್ಧವಾಗಿ ಅವ್ರನ್ನ ಕಸಿಲಿಕ್ಕೆ ಮಾಡ್ತಾ ಇದ್ದಾರೆ. ಈಗಲೇ ವೇದಿಕೆಯಲ್ಲಿ ಏನ್ ಹೇಳಿದ್ರು ಅಂದ್ರೆ ಕೇವಲ ನಮ್ಮ ಶ್ರೀಮತಿಯವರ ಓಟು ತವ್ರ ಮನೆಯಿಂದ ಬಂದು ಓಟನ್ನ ಮಾತ್ರ ಮ್ಯಾಪಿಂಗ್ ಮಾಡ್ಬೇಕು ಅಂತ ತಪ್ಪದು. ಪಕ್ಕದಲ್ಲಿ ಬೂತ್ ನಂಬರ್ 88ರಲ್ಲಿ 2002ರಲ್ಲಿ ಇದ್ರೆ 89ಕ್ಕೆ ಮ್ಯಾಪಿಂಗ್ ಮಾಡ್ಬೇಕು, ಕೊಡ್ಬೇಕು. ನೋಡಿ, ನಮ್ಗೆ ವಿಚಿತ್ರ, ಈ ಪ್ರತಿಭಟನೆಗೆ ಬಂದು ವಿರೋಧ ಮಾಡ್ತಾ ಇದೀವಿ, ಮತ್ತೆ ಮ್ಯಾಪಿಂಗ್ ನಾವೇ ಮಾಡ್ತೀವಿ. ಹೇಗೆ ನಮ್ಮ ಸಮಸ್ಯೆ ನೋಡಿ, ಸಂವಿಧಾನಕ್ಕೆ ನಾವು ತಲೆಬಾಗ್ತಾ ಇದೀವಿ. ದೇಶದಲ್ಲಿ ನಾವು ಭಾರತೀಯ ಪ್ರಜೆ ಆಗಿ ಸಂವಿಧಾನ ಕೇಂದ್ರ ಸರ್ಕಾರ ಸೂಚನೆ ಮಾಡಿದೆ, ನಾವು ಮ್ಯಾಪಿಂಗು ಮಾಡ್ತಾ ಇದೀವಿ. SIR ವಿರುದ್ಧ ಇಲ್ಲಿ ಪ್ರತಿಭಟನೆ ಮಾಡ್ತೀವಿ. ವಿಚಿತ್ರ ನೋಡಿ. ಯಾಕೆ ಅಂದ್ರೆ ಇವತ್ತು ಯಾರೋ ಒಬ್ಬನ ಚುನಾವಣಾ ಆಯೋಗನ ಅವ್ರನ್ನೇ ತಗೊಂಡೋಗಿ ರಾಷ್ಟ್ರ ಮೆಂಬರ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ಗಳು ಇವತ್ತು ನ್ಯಾಯದ ಬಗ್ಗೆ ನಂಬಿಕೆ ಇಲ್ಲ ನಮ್ಗೆ. ನ್ಯಾಯಾಲಯದಲ್ಲೂ ನಮ್ ಇದ್ರ ವಿರುದ್ಧವಾಗಿ ತೀರ್ಪು ಬರ್ತಾ ಇದೆ. ನಾವ್ ಯಾರಿಗ್ ಪ್ರತಿಭಟನೆ ಮಾಡೋದು? ಒಂದಿರದೇ ಒಂದು ನ್ಯಾಯಾಂಗ, ಅದನ್ನೂ ಸಹ ನಾವು ಕೇಳಕ್ ಆಗ್ತಾ ಇಲ್ಲ ಇವತ್ತು ಪರಿಸ್ಥಿತಿ. ಇವತ್ತು ವಿಚಿತ್ರ, ನಮ್ ಶೋಚನೀಯ, ಇದು ದುಃಖ ಪರಿಸ್ಥಿತಿ. ಇವತ್ತು ನೋಡಿ, SIR ಮ್ಯಾಪಿಂಗ್ ನಾವೇ ಮಾಡಿಸ್ತಾ ಇದೀವಿ, ಇಲ್ಲಿದ್ದವ್ರು ಮಾಡಿಸ್ತಾ ಇದೀವಿ, ವಿರುದ್ಧವಾಗಿ SIR ವಿರುದ್ಧ ಸ್ಟ್ರೈಕ್ ಮಾಡ್ತೀವಿ. ಯಾವ್ದು ಒಪ್ಕೊಳ್ಳೋದು ಯಾವ್ದು ಬಿಡ್ಬೇಕು ಅಂತ ನಮಗೆ ಅನುಮಾನ ಆಗ್ತಾ ಇದೆ. ಅದೇನಾರ ಇರ್ಲಿ, ಹೋರಾಟ ಇರ್ಲೇಬೇಕು. ಈ ಹೋರಾಟಕ್ಕೆ ನಾವು ಎಷ್ಟು ಮಾತಾಡಿದೀನಿ. ಈ ಹೋರಾಟಕ್ಕೆ ನೀನು ಪದೇ ಸಂವಿಧಾನ ವಿರೋಧ ಯೋಜನೆಗಳನ್ನು ತರುವಂತ ಕೆಲಸ ಮಾಡ್ತಿದೆ. ನಾವೆಲ್ಲ ವಿರೋಧ ಮಾಡ್ತಿದೀವಿ ಅದಕ್ಕೆ. ಆದ್ರೆ ನಮ್ಮ ವಿರೋಧ ಯಾವ ಮಟ್ಟಕ್ಕಿದೆ ಅಂದ್ರೆ 15-20 ಜನ ಸೇರಿ ವಿರೋಧ ಮಾಡಿದ್ರೆ ನಿಜವಾಗ್ಲೂ ಇದು ಮುಚ್ಕೊಂಡು ಹೋಗುವಂತ ಕಾರ್ಯಕ್ರಮಗಳಾಗ್ತವೆ. ತಾವೆಲ್ಲ ನೋಡಿದ್ರ, ಇದಕ್ಕಿಂತ ಮುಂಚೆ ಹಲವಾರು ಯೋಜನೆಗಳು ಜನರಿಗೆ ಮತ್ತೆ ಸಾಮಾನ್ಯಕರಿಗೆ ಎಲ್ರಿಗೂ ವಿರೋಧ ಆದ ಯೋಜನೆಗಳು ಬಂದ್ರು, ಅದಕ್ಕೆ ಹೋರಾಟ ಸರಿಯಾಗ್ಲಿಲ್ಲ. ಆ ಕಾರಣದಿಂದ ಪ್ರತಿಯೊಂದು ಯೋಜನೆಯನ್ನು ಅವ್ರು ಮಾಡಿದಂತ ಯೋಜನೆ ಅದು ಸಫಲವಾಯ್ತು. ಇದಕ್ಕೆ ವಿಫಲ ಮಾಡ್ಬೇಕು ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ಬೇಕು. ಹಾಗೂ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ನಾಲೆಜ್ ಅನ್ನು ಕೊಡಬೇಕು. ಪ್ರತಿ ಬೀದಿಲಿ ಹೋಗಿ SIR ವಿರೋಧಿ ಯೋಜನೆಗಳನ್ನು ಜಾಥಾದ ಮುಖಾಂತರ ಆಗ್ಲಿ, ಜನಜಾಗೃತಿಯ ಮುಖಾಂತರವಾಗ್ಲಿ ಅವ್ರನ್ನ ಅವ್ರಿಗೆ ಅರ್ಥ ಮಾಡಿಸಿದ್ರೆ ಮಾತ್ರ ಹೋರಾಟ ದೊಡ್ಡದಾಗತ್ತೆ. ದೊಡ್ಡದಾದ್ರೆ ಮಾತ್ರ ಇಂಥ SIR ಯೋಜನೆಗಳು ನಿಲ್ಲತ್ತೆ ಅಂತ ಹೇಳ್ತಾ ನನ್ನ ಹಾಗೂ ನಮ್ಮ ಎಲ್ಲರ ವಿರೋಧ ಇದಕ್ಕಿದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.